ಈ ಗಾಡಿನ ಇಂಟೀರಿಯರ್ ಆಲ್ಟ್ರೇಷನ್ಗೆ ಬಿಟ್ಟಿದ್ವಿ. ಹೇಗ್ ನಡೀತಿದೆ ನೋಡೋಣ ಅಂತ ಬಂದ್ವಿ. ಇದು ಬಂದು ರೂಫಿಂಗ್ ಮಿಡಲ್ ಅಲ್ಲಿ ಬರುತ್ತೆ. ಅದನ್ನ ವುಡ್ ಅಲ್ಲೇ ಮಾಡಿರ್ತಾರೆ. ಡಿಸೈನ್ ನ ನಾವೇ ಸೆಲೆಕ್ಟ್ ಮಾಡಿದ್ದು. ಇವ್ರು ಏನಂದ್ರೆ ವುಡ್ ಕಟಿಂಗ್ ಎಲ್ಲಾನು ಇಲ್ಲೇ ರೆಡಿ ಮಾಡ್ಕೊಂಡು ಮಾಡೋದು. ಹಾಗಾಗಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಒಳಗಡೆ ಫ್ಲೋರಿಂಗ್ ನು ಕೂಡ ವುಡ್ ಅಲ್ಲೇನೆ ಮಾಡಿಸಿದೀವಿ. ಇವ್ರ ಹತ್ರ ನಾವು ಸೆಕೆಂಡ್ ಟೈಮ್ ಗಾಡಿನ ಬಿಟ್ಟಿರೋದು. ಇನ್ನೊಂದು ಗಾಡಿ ಕೂಡ ನಾವ್ ಇಲ್ಲೇ ಇಂಟೀರಿಯರ್ ಆಲ್ಟ್ರೇಷನ್ ಮಾಡಿಸಿದ್ದು. ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಹಾಗಾಗಿ ನಮ್ ರಿಕ್ವೈರ್ಮೆಂಟ್ ಹೇಗ್ ಬೇಕೋ ಹಾಗೇನೆ ಮಾಡ್ಕೊಡ್ತಾರೆ. ನಮಗೆ ಒಂದು 10 days ಟೈಮ್ ತಗೊಂಡಿದ್ದಾರೆ. ನಮ್ಮ ಯಜಮಾನ್ರು ಡೈಲಿ ಬಂದು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಇಂದನೂ ಎಲ್ಲಾನು ನಮ್ಮ ಯಜಮಾನ್ರು ವಿಡಿಯೋ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಕೂಡ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಫೈನಲ್ ಆಗಿ ಔಟ್ಕಮ್ ಹೇಗ್ ಬಂತು ಅಂತ ಕೂಡ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡಿ. ನಿನ್ನೆ ತಂದಿದ್ದ ಗ್ರೋಸರೀಸ್ ಎಲ್ಲ ಹಾಗೆ ಇತ್ತು. ಎಲ್ಲಾನು ಎತ್ತಿಟ್ಕೊಂತಾ ಇದೀನಿ. ಗ್ರೋಸರೀಸ್ ನ ನಾವು ತಿಂಗಳಿಗೊಂದ್ಸರಿ ತರ್ತೀವಿ ಅಂತ ಏನಿಲ್ಲ. ಯಾವಾಗ ಖಾಲಿ ಆಗುತ್ತೋ ಅವಾಗ ತಗೊಂಡ್ಬಿಡ್ತೀನಿ. ಒಂದೊಂದ್ಸರಿ 2 months ವರೆಗೂ ಬರುತ್ತೆ. ಕೆಲವೊಂದು ಬೇಕಿರೋದನ್ನ ಇಲ್ಲೇ ತಗೊಂಡ್ಬಿಟ್ಟಿರ್ತೀನಿ. ನಿಮ್ಗೇನಾದ್ರೂ ಏನೇನ್ ತರ್ತೀವಿ, ಎಷ್ಟಾಗತ್ತೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ.